ಕಲ್ಲ ಪಾಡು ಮಣ್ಣಿನ ದಗದ ಸುಮ್ಮ ಬಿಟ್ಟಿನಂತ ತಿಳಿದ ಹುಟ್ಟಿದ ಊರಿಗೆ ಬಾಂದರ ನನ್ನ ಕಟ್ಟಿ ಬಡಿದಾರ आने से उसके आए बाहर जाने से उसके आए बाहर बड़ी से उसके आए बाहर जाने जाए बाहर बड़ी बदसानी है मेरी मेरी जिंदगानी है मेरी ಬಾಬಾ ಏನು ಅಂತ್ರಿ ಏನ್ ಸುಸ್ತಾಯ್ತ್ರಿ ಅಂತೀನಿ ಮುಂಜಾನೆ ಹಿಡ್ದು ಚಂಜಿ ತಕ ಹೂವಿನ ವ್ಯಾಪಾರ ಮಾಡಕತ್ತಿ ಒಂದು ಗಿರಿಯಾಗೆ ಬರೋವಲ್ರಿ ಹಿಂಗಾದ್ರೆ ನಾನು ಬಾಳೆನ ಹೆಂಗೆ ಅಂತೇನ್ರಿ ಅಲ್ರಿ 2 ತಿಂಗಳಾಯ್ತು ಈ ಹೂವಿನ ವ್ಯಾಪಾರ ಮಾಡಕತ್ತೀನಿ ಒಂದ್ರೆ ಹುಡುಗಿ ಬಂದು ನಿಮ್ಮ ಹೂ ಹೆಂಗವ್ರಿ ಹೆಂಗೆ ಕೊಟ್ರಿ ಒಂದ್ರೆ ಮಾತು ಕೇಳ್ಬೇಕ್ರಿ ನಮ್ಮ ಹಣೆ ಬಾದಾಗ ಈ ಖಾಜಾ ಸಾಹೇಬ ಒಂದ್ರೆ ಹಣ್ಣು ಬರ್ತೈತಿಲ್ಲೋ ಅಂತೀನಿ ಆ ಶೆಟ್ಟಿ ಮಗಳು ಕಟ್ಟಿ ಕುಂತ್ಕೊಂಡು ನನ್ನ ನೋಡ್ತಾಳೋ ನನ್ನ ಹೂವಿ ನೋಡ್ತಾಳೋ ಏನು ಬ್ಯಾರೆ ನೋಡ್ತಾಳೋ ಬರ್ರಿ ಇವತ್ತ ಪರೀಕ್ಷೆನೆ ಮಾಡೇ ಬಿಡ್ತೀನಿ ಈ ನಿಂಬೆ ಹಣ್ಣಿನ ಹುಡುಗಿ ಬಂದು ನೋಡೋ ಇದರಲ್ಲಿ ವಂಶದ ಮೇಲೆ ಗಿಡಗಿ ನೋಡೋ ಈ ಮಾಲು ಸಮಾಲು ದಿನ ಬೀದಿಗೆ ಬಂದ್ರೆ ನೋಡು ಇಲ್ಲ ಜ್ಯೋತಿ ರಘೋಲು ಮಂದಿ ಬಂದು ಇಂದು ಜ್ಯೋತಿ ಬಂದ್ರೆ ಮಾಮನ ಬುಲೆಟ್ ಗಾಡಿ ಗಾಡಿ ಪಟ 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 ಎಲ್ಲ ಪಟ 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 ಏ ಕಾಲೇಜ ಹುಡುಗರು ಪಿಕ್ಕಿ ಪಿಕ್ಕಿ ನೋಡುತ್ತಾರ ಮನ ಕೈದಿ ದಟ 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 ಮನ ಕೈದಿ ದಟ 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 ಏ ಮಾಮ 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 ಕೇಳು ಮಾಮ ಏ ದಾದಾ 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 ಸಚ್ಚಿನ ದಾದಾ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗ್ದ ಗಂಡಿಗೆ ಕಣ್ಮುಂದ ಹೊಳ್ಳಿ ಪರಗಾಳಿ ಬಾಳ ಚಂದನ ಜೀವನ ಮಾಡುತ್ತಿನ ಅಳಕಲ್ಲ ಹಿಡಿಗಾಳಿ ಬಾಳ ಚಂದನ ಜೀವನ ಮಾಡುತ್ತಿನ ಅಳಕಲ್ಲ ಹಿಡಿಗಾಳಿ ಎಲ್ಲ ಮರೆತರ ಎಲ್ಲ ಮರೆತರ ಟ್ರೆಂಡಿಂಗ್ ಯಾರ್ಸ್ರು ಮರೆ ಇನ್ನ ಅದರಾಗ ಸಾಯಕತ್ತಿರಲ್ಲ ಟ್ರೆಂಡ್ ನಡೆದೈತಿ ಚಾಲು ಅಂತ ಸೀಸನ್ ಬಾರ ಹುಡುಗ ಮಧ್ಯಾಹ್ನ ಮಾಡೋಣ ನಾವು ಮಜನ ಮಾಲಕನ ಕೇಟನ ಗವಾಕ ಹೋಗನ ಚೈನಿಗೆ ರೊಕ್ಕ ಕೊಡ್ತಾನ ಗವ ಬೆಕ್ಕದಂಗ ತಿರುಗುನ ಅತ್ತ ಓಡಿ ಹೋಗುನ ಗವ ಬೆಕ್ಕದಂಗ ತಿರುಗುನ ಅತ್ತ ಓಡಿ ಹೋಗುನ ಏನ ಗಿಚ್ಚ ಕುಣಿತಾಳು 70 ಕತೆ ಬಾಂಧ ಬಿಸಿತಾಳು ಮೈಗಿಳಿ ಗಿಡದಲ್ಲಿ ಹೊಂಟನ ರೈ 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 ಹೊಂಟನ ರೈ ರೈ ಏನಾದ್ರು ಬಿಡುವುಲ್ಲ ನೋಡ ಹೊರಗೈ ಇಲ್ಲದ ಕುಣಿತೀನಿ ನಾದೈ ಗಡಾಂತ ಮಾಡ ಬಿಟ್ಟಗಳ ಮೀಗಾಯ ಕುಣಿ ಬಾ ನೋಡಿ ತಕ್ಕತೆ ಕರಿತೀನಿ ಬಾರೋ ಮಾವ ಮಾಡೋನು ಆಲ್ ಇಂಡಿಯಾ ಟೂರ್ ರಗಡ ಮಾಡಿ ನೀರೊಕ್ಕ ಬಂಗಾರ ಜೀವನ ಮಾಡೋಣ ಹೈಫೈ ಜೋರ ರಗಡ ಮಾಡಿ ನೀರೊಕ್ಕ ಬಂಗಾರ ಜೀವನ
ನಂಬಿದ ಗೆಳೆಯಗ ಕೈಯ ಕೊಟ್ಟೋದೆ ಹೊಸ ಗಂಡನ ಮಾಡುತ್ತಿದ್ದ ನಡತಿ ಕಟ್ಟಾದೆ ನಾನು ಕೊಡುತ್ತಿದ್ದ ಕಾಲ ನನ್ನ ನೀನು ಬಿಟ್ಟಿದ್ದೆ ನನ್ನ ಮರೆತು ಅಂತ ಬೆಳಗ್ಗೆ ಅಂಗಡ ಮುಟ್ಟಿದೆ ಹೊಸ ಬರಗಿಟ್ಟಿ ನಂಬಿದ ಗೆಳೆಯಗ ಹೊಳಿನಿಂದ್ರ ಆಹಾ ಹೂ ಮಾರವ ನಿಂತಾನ ಹಂಗೆಲ್ಲ ನೀನ್ ಸಾಮಾನ್ ತೆಳಗಿಡಬಾರ್ದು ಅಲ್ರಿ ಇವ ಏನು ಹೂ ಮಾರಕ ಬಂದನೋ ಇವನವನು ಮತ್ತೆ ಎದಕಾರ ಬಂದನ್ರಿ ಈ ಊರಿಗೆ ಅಂತೀನಿ ಏ ಹೂ ಮಾರವನ ನೀವೇರು ಕೇಳಿಸ್ತಾವಿಲ್ಲ ಇವನು ಏ ಹುಡುಗಿ ನಿನ್ನ ಕಣ್ಣಿಗೆ ಹೆಂಗ್ ಕಾಣತೈತೆ ಅಂತೀನಿ ಅದಕ್ಕಂದ್ರೆ ಈ ಹುಡುಗ ಈಗಿನ ಹುಡುಗರಿಗೆ ಕಿವಿ ಕಣ್ಣಿಗೆ ಕಣ್ಣು ಕಾಣಿಸ್ತಾವ ಇಂಥ ದೊಡ್ಡ ಬುಡ್ಡಿ ತೊಗೊಂಡ್ ಬಂದಿದ್ದ ಅದು ಏನಕ್ಕೆ ಆಗೋಲ್ದಾಗ ಮೊದಲು ನನಗೆ ಎರಡು ಮಳೆ ಯಾಕೆ ಹುಡುಗಿ ನೀ ಅಂದ್ರ ಈ ಎಟ್ಲ ಬುಟ್ಟಿಲಿ ನಿಂಗೆ ಕೊಡ್ತೀನಿ ಅಂದ್ರ ರೊಕ್ಕನು ಕೊಡ್ಬೇಡ ಅಲ್ಲದೆ ದುಡ್ಡು ಇಲ್ದ ಎಲ್ಲ ಹೂ ನನಗೆ ಕೊಟ್ಟ ನೀ ಏನ ಬುಟ್ಟಿ ಖಾಲಿ ಬುಟ್ಟಿ ತಲೆ ಮೇಲೆ ಡಬ್ಬ ಹಾಕೊಂಡು ಪಿರಿ 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 ತಿರುಗಬೇಕಂತ ಮಾಡಿ ಹುಚ್ಚು ನಾಯಿ ತಿರುಗದಂಗ ಊರಾಗ ನಿನ್ನ ಸಲುವಾಗಿ ಏನ್ ಬೇಕಾದ್ ಮಾಡ ತಯಾರಾಗಿದ್ದು ನೋಡು ಏನ್ ಬೇಕಾದ್ ಮಾಡ ತಯಾರಿದ್ದು ನೋಡು ಚಾಂದಿನಿ ಅಲ್ಲ ಗೋವಿಂದ ನೀ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ ಇವತ್ತಿನ ಹಿಡ್ಕೊಂಡು ನೀ ಇಷ್ಟು ಪ್ರೀತಿ ಇಟ್ಟಿಲ್ಲ ನಾ ಯಾಕೆ ಬರೋದಿಲ್ಲ ಗೊತ್ತೇನ ನಮ್ಮಪ್ಪ ಅದನ್ನೆಲ್ಲ ಶೆಟ್ಟಿ ಸಲುವಾಗಿ ಬರುವುದಿಲ್ಲ ಇಷ್ಟು ಪ್ರೀತಿ ಇಟ್ಟಿ ಅಂದ್ಮೇಲೆ ಇವತ್ತಿನ ಹಿಡ್ಕೊಂಡು ಯಾರಿಗೂ ಕಳ್ಸೋದಿಲ್ಲ ನಾನೇ ಬರ್ತೀನಿ ನಿಮ್ಮ ಅಮ್ಮ ಹಂಗಾರ ಮತ್ತೆ ಆಗತ್ತಡ ಇದೇ ಹುರುಪನಾಗ ನಡುಗೂರಾಗ ಕಡಗದ ಕಡೆಗೆ ಕರುದಿನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಬಲ್ಲ ನಾ ತಿಳಿದಂಗ ಹಗಲಿಲ್ಲ ನಿಮ್ಮವ್ವಾಡೋನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿನ ಗಂಡ ನಾನಲ್ಲ ನಿಮ್ಮ ಪಾಡೋನಲ್ಲ ಯಾವ ಶಬ್ದ ಬಿಡುದಿಲ್ಲ
ಅಲ್ಲಿ ನಮ್ಮ ಅಪ್ಪ ಬರಾಕತ್ತಾನ, ನಾನು ಹೋಗಿ ಬರ್ತೀನಿ. ಹಲೋ ಹಲೋ ಕಿವಿ ಕೊಟ್ಟ ಕೇಳ ಗೆಳತಿ ಹೋಗಿಲ್ಲ ನಮ್ಮ ಪ್ರೀತಿ ನನ್ನ ಮರತ ನೀ ಹೆಂಗಗಿರತಿ ಜೀವದ ಗೆಳತಿ ನನ್ನ ಮರತ ನೀ ಹೆಂಗಗಿರತಿ ಈ ಜೀವನ ಹೆಂಗ ಕಳಿತಿ. ಹಾ ಹೇಳ್ರಿ ಸರ್. ಕುರ್ಕುರಿ ಅದಾವೇನ್ರಿ? ಇಲ್ಲ ಪಾಪಡಿ ಅದಾವ ಬಾ. ಹುಡುಗಿ ಹುಚ್ಚಾಗೋ ಒಂದು ಹೋಗಿ ಅಲ್ಲಿ ನಮ್ಮಪ್ಪ ಬರತ್ತಾನ, ಮತ್ತೆ ಬಂದು ಭೇಟಿ ಹಾಕಿನಿ. ಅಪ್ಪೇನ್ ಮಾಡ್ದೆ ನಾನು ಹೋಗಿ. ರೊಕ್ಕ ಬಂಗಾರ ರೊಕ್ಕ ಬಂಗಾರ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋದು ಹೈಸಲ್ಲಿ ಜೋರ ಮಾಡಿ ರೊಕ್ಕ ಬಂಗಾರ ಮಾಡೋದು ಹೈಸಲ್ಲಿ ಜೋರ
ಬೇಸರ ನಗತಾವೆ ನೀರಾಯಿರಿ ಹಂಬರದಾಗ ಬೇಸರ ನಗತಾವೆ ಬರದಾಗ ಹೆಸರು ನಗುತ್ತಾರೆ ನೀರಾಯಿರಿ ಅಂಬರದಾಗ ಹೆಸರು ನಗುತ್ತಾರೆ ಹೆಸರು ನಗುತ್ತಾರೆ ನರ್ಗಾವೆ ನರ್ಗಾವೆ ಈ ನನ್ನ ಪ್ರೀತಿಯ ಕೇಳು ನೀರಾಯಿರಿ ಅಂಬರದಾಗ ಹೆಸರು ನಗುತ್ತಾರೆ ನೀರಾಯಿರಿ ಅಂಬರದಾಗ ಹೆಸರು ನಗುತ್ತಾರೆ ಹೆಸರು ನಗುತ್ತಾರೆ ಕೂಡವೇ 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 ಅದೇ ತಮ್ಮ ಅದೇ ತಮ್ಮ ಇದು ಕ್ಯೂಟರ್ ಸಂಘದನೇ ಮಂಚ ಇದು ಕ್ಯೂಟರ್ ಸಂಘದ ಮಂಚ ಕಾಣ್ತೈತಿ ಅದೇ ತಮ್ಮ ನನ್ನ ಮಗಳ ಏನಾರ ಎಲ್ಲಾರು ನೋಡಿದ್ನಲ್ಲ ಮಗನ ಏ ಮುದಿಯ ನಿನ್ನ ಮಗಳ ಕಾಯಕ ನಂಗೇನು ಕಾಯಕ ಇಟ್ಟಿದನೋ ಮಗನ ಬಾಯಿ ಮುಚ್ಚದೆ ಮಗನ ಆ ಹೆಂಗೈತಿ ನಿನ್ನ ಮೈಯಾಗ ನಮ್ಮೂರಿಗೆ ತೊಗಲ್ ಸ್ಟ್ಯಾಂಡ್ ಮ್ಯಾಗ ಬಂದು ನನಗ ಮಗನ ಹಲೋ ಹಲೋ ಶೆಟ್ರ ನಮಸ್ಕಾರ ರೀ ಗೊತ್ತೇ ಇಲ್ಲ ನೋಡ್ರಿ ನೀವು ಬರೋ ನಂಗೆ ಗೊತ್ತೇ ಆಗಿಲ್ಲ ನೋಡ್ರಿ ಯಾಕಂದ್ರ ಈ ಹಾದಿಲಿ ದಿನದಾಗ 12 ಮಂದಿ ಹೋಗೋದು ಬರೋದು ಮಾಡ್ತಾರ ಅಂತ ನಂಗೆ ಗೊತ್ತ್ರಿ ಶೆಟ್ರ ಓ ಶೆಟ್ರ ಇವು ಹೂ ತಗೋರಿ ಇವನ ನನ್ನ ಮಗಳೇ ಇಲ್ಲ ಆ ಹೂ ತಗೊಂಡು ನನ್ನ ಹಣಿಗೆ ಹಚ್ಕೊಳ್ಳು ಏನು ಬಾಸಿಂಗ್ ಕಟ್ಕೊಳ್ಳು ಏನು ಸೇರ ಕಟ್ಕೊಳ್ಳು ತಮ್ಮ ನಿನ್ನ ಮಗಳಲ್ಲಿ ಓಡುವಗಳನ್ನು ಅವ್ವ ನನ್ನ ಮೊದಲ ನನ್ನ ಮಗಳ ನನ್ನ ಮಗಳು ಯಾಕೆ ಓಡೋಗ್ತಾಳೆ ಓಡಿ ಹೋಗಾಕಿಗೇನು ಕಡಿಮೆ ಐತಿ ಈ ಊರಾಗ ಮತ್ತ ನೀನೇಂದ್ರು ಶೆಟ್ಟಿ ನನ್ನ ಮಗಳು ಇಲ್ಲ ಹೂ ಯಾಕೆ ತಗೊಳ್ಳಿ ಅಂದ ಅಲ್ಲೇ ಗೋವಿಂದ ನನ್ನ ಮಗಳ ಅಂತ ಕೆಲಪ್ಪ ಮತ್ತೆಂತಕ್ಕೆಪ್ಪ ನನ್ನ ಮಗಳ ಹರಿಯದ ಗೋವಿಂದ ಹಾಗೇನಿಲ್ಲ ನನ್ನ ಮಗಳ ಹರಿಯದ ಹುಡುಗರು ನೆಳ್ಳ ನೆಳ್ಳ ಬೀಳುವಂಗ ಅದೇನಿಲ್ಲ ಒಬ್ಬ ಹುಡುಗ ಏನ್ ಮಾಡು ಮುದಿಯ ಯಾಕಂದ್ರ ನಾನು ಅದೇ ದಾರಿ ನೋಡಾಕ್ತೀನಿ ಮುದ್ಕ ಯಾಕಂದ್ರ ಒಬ್ಬ ಊರು ಮಾರಿ ಮಾರಿ ಸಾಕಾಗೈತೆ ನಂಗೆ ನೋಡು ಯಾರೇ ಒಂದು ಹುಡುಗಿ ಸಿಕ್ಕರ ಹಾಗೆ ತೊಗೊಂಡು ಹೋದ ಕಡೆ ರೈಟ್ ಆಗೋ ನೋಡು ಬುಕ್ ಅದಲ್ಲ ಅದು ನನಗೊಂದು ಹುಡುಗಿ ಸಿಕ್ಕರ ನಾ ಬಿ ಅದೇ ದಾಯಕಟ್ ನೋಡು ಒಂದು ಹುಡುಗಿ ಸಿಕ್ಕರ ಆಕಿ ತೊಗೊಂಡು ನಾ ಬಿ ಹೋದ ಕಡೆ ರೈಟ್ ಆಗ್ಬಿಡ್ತೀವಿ ನೋಡು ನಮ್ಮೂರಾನ ಹೆಣ್ಣು ಮಕ್ಕಳಿಗೆ ಕಣ್ಣು ಹಾಕಿ ಆ ಮಗನ ನಮ್ಮೂರಾನ ಹೆಣ್ಣು ಮಕ್ಕಳಿಗೆ ಕಣ್ಣು ಹಾಕಿ ಆ ಮಗನ ಚೆನ್ನಾಗಿದೆಯಾ ರಾಜು? ಹಾ ಚೆನ್ನಾಗಿದ್ದೆ. ತಗೋ ಇದನ್ನ. ಇದೇನು ಬಿಚ್ಚಿ ನೋಡು, ಆ ಗಂಟೆ ಬಿಚ್ಚಿ ನೋಡು. ಇದೇನು ಸುರೇಶ? ಅದು ನಿನ್ನ ಅದೃಷ್ಟದ ಫಲ. ಲಕ್ಷ್ಮಿ ತಾನಾಗಿಯೇ ಒಲಿದು ಬಂದಿದ್ದಾಳೆ, ಸಂಕೋಚ ಪಡಬೇಡ. ಅದೃಷ್ಟ ಫಲ ತಾನೇ ಸಾಗೆ ಬಂದದಾಳೆ. ಕಾರಣಕ್ಕಾಗಿ ಯಾರ ದುಡಿಮೆ ಪ್ರತೀಕವಾಗಿ? ನಮ್ಮಿಬ್ಬರ ಸ್ನೇಹದ ಪ್ರತೀಕವಾಗಿ. ಅಂದರೆ ನೋಡು,
ನಿನ್ನೆ ನಾನು 2,000 ರೂಪಾಯಿಗಳನ್ನ ಮಟಕ ಹಚ್ಚಿದ್ದೆ, ಅದು ನಿನ್ನ ಹೆಸರಲ್ಲೇ. ಅದೀಗ 1,60,000 ನಿನ್ನ ಕೈ ಸೇರಿದೆ. ಮಟ್ಕ ಅಂತ ಹೇಸಿ ಕಾರ್ಯ ನಂದು ಜೀವನದಲ್ಲಿ ಎಂದೂಗೆ ಸಾಧ್ಯವಿಲ್ಲ. ಈ ದುಡಿದ ಎಂಬ ಸುಖದ ಎಂಬ ಪ್ರತೀಕವಾಗಿ, ಈ ಪಾಪದ ಪ್ರತೀಕವಾಗಿ ನಾ ಎಂದಿಗೆ ಮುಟ್ಲಾರ್ದೆ ಅಪ್ಪ. ನೋಡು ರಾಜು, ಇದು ಕಲಿಯುಗ. ಇಲ್ಲಿ ಮೂಢನಂಬಿಕೆ ನಡೆಯುವುದಿಲ್ಲ. ಧರ್ಮ ಅಧರ್ಮದ ಬಗ್ಗೆ ಯೋಚನೆಯೇ ಬೇಡ. ನೋಡು, ಸಮಯ ಸಿಕ್ಕಾಗ ಸುಖ ಪಡುವುದೇ ಜೀವನದ ಮುಖ್ಯ ಜೀವಾಳ. ಕೇಳ್ತೆ, ನಿನ್ನ ನಿರ್ಧಾರವೇನು? ನನ್ನ ನಿರ್ಧಾರ ಅಂದ್ರ ಇದು ರೊಕ್ಕ ನಂದು ಇಲ್ಲ ಅಂದು ನನ್ನ ಅಭಿಪ್ರಾಯ. ನೋಡು, ಮೂರ್ಖನಾಗಬೇಡ. ಮನೆಗೆ ಬಂದ ಲಕ್ಷ್ಮಿಯನ್ನ ಬೇಡ ಅಂತ ಅನ್ನಬಾರದು, ತಿಳಿತಾ? ಆ ಲಕ್ಷ್ಮಿಯನ್ನ ನಿನ್ನ ಹತ್ರ ಇಟ್ಕೋ, ಯೋಚನೆ ಮಾಡು. ನನಗೆ ಏನು ಯೋಚಿಸುತ್ತಿಲ್ಲ. ಸರಿ, ಹಾಗಾದ್ರೆ ನಾನೇ ಸಲಹೆ ಕೊಡ್ಲಿ. ನೋಡೀಗ, ನಿನಗೆ ಗೊತ್ತಿಲ್ಲಾರದ ಹಾಗೆ ನಾನು ದುಡ್ಡನ್ನ ಮಟಕಾಕ್ ಹಚ್ಚಿದ್ದೆ, ಹೌದಾ? ಅದು ನನ್ನ ಕೈ ಸೇರಿದ ತಕ್ಷಣ ತಂದು ನಿನಗೆ ಕೊಟ್ಟೆ, ಸರಿನಾ? ಅದನ್ನು ನಾನೇ ಬಳಸಬಹುದಿತ್ತಲ್ಲ, ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ ಗೊತ್ತಾ? ನಾನು ಅಂಥ ಮನುಷ್ಯ ಅಲ್ಲಪ್ಪ. ನಿನ್ನ ಬಗ್ಗೆ ನನಗೆ ಬಹಳ ಅನುಕಂಪ, ಕಾಳಜಿ ಇದೆಯಪ್ಪ. ಅದ್ರ ಸಲುವಾಗಿತ್ತ ನಿನಗೆ ಕೊಟ್ಟಿದ್ದೀನಿ. ಗೆಳೆಯ ಅಲ್ವಾ ನೀನು? ನಿನಗೆ ಮೋಸ ಮಾಡೋಕ್ಕಾಗತ್ತ ನಾನು? ಅದು ನೀನು ನಿನ್ನ ಕಾರ್ಯವನ್ನು ಧನ್ಯವಾದ. ಹಾಗಿದ್ದಾಗ ನಡೀತೇಪ್ಪ. ಸುರೇಶ, ನೀ ನನ್ನ ಪ್ರೀತಿಯ ಗೆಳೆಯಾದರೆ ಮತ್ತೇನು, ಗೆಳೆಯನಲ್ವೇ? ಸಮಾಜದಲ್ಲಿ ನಾವೊಬ್ಬ ಪ್ರತಿಷ್ಠಿತ ಸುಶಿಕ್ಷಿತ ನಾಗರಿಕನಾಗಿದ್ದೇನೆ. ನನ್ನಂತ ಸುಶಿಕ್ಷಿತ ಸಾಂಸ್ಕೃತಿಕ ಮಟ್ಕ ಅಂತ ದುಷ್ಟ ವ್ಯಸನಕ್ಕೆ ಹತ್ತಿದ್ರೆ ನನ್ನ ಸಮಾಜದಲ್ಲಿ ಸ್ಥಾನಮಾನ ಕಡಿಮೆ ಆಗುತ್ತದೆ. ಹುಚ್ಚಪ್ಪ, ಎಂಥ ಸಂಕುಚಿತ ಭಾವನೆಯೋ ನಿಂದು. ನೋಡು, ಇದಕ್ಕೆ ಅಷ್ಟೆಲ್ಲ ಸಂಕೋಚ ಪಡಬಾರ್ದಪ್ಪ. ಇದು ಕಾಮನ್ ಇದೆ ಇವಾಗ. ಮಟ್ಕ ಎಲ್ಲರೂ ಆಡ್ತಾರೆ, ಗೊತ್ತಲ್ವ ನಿಂಗೆ? ಸಹಜಿಕ. ಕೇವಲ ಹಣಕ್ಕಾಗಿ ಪ್ರಾಮಾಣಿಕತೆ ತೊರೆದು ಬಿಡಬೇಕೆ? ಪ್ರಾಮಾಣಿಕತೆ ಎಲ್ಲಿದೆಯಪ್ಪ ಈಗಿನ ಜೀವಾತ್ಮಗಳಲ್ಲಿ? ಪ್ರಾಮಾಣಿಕತೆ ಬಿಡು. ಪ್ರೀತಿ ವಿಶ್ವಾಸ ಸಹ ನಾಶವಾಗಿ ಹೋಗಿವೆ. ಅದೇನಾದರೂ ಉಳಿದಿದ್ರೆ ಅದು ಮಟ್ಕ ಕಂಪ್ನಿಯಲ್ಲಿ ಮಾತ್ರ. ಹೇಗೆ ಅಂತ ಗೊತ್ತಾ? ಅವ್ರು ನಮಗೊಂದು ರೂಪಾಯಿನೂ ಕೇಳೋದಿಲ್ಲ, ತಕರಾರು ತಂಟೆ ಏನೂ ಇಲ್ಲ. 1 ರೂಪಾಯಿ ಹೆಚ್ಚಿದ್ರೆ ಸಾಕು, ಒಂದು ರೂಪಾಯಿಗೆ 80 ರೂಪಾಯಿ ತಂದು ಕೊಡ್ತಾರೆ. ಇದು ರಾಮರಾಜ್ಯ ಅಲ್ವೇ? ಟೀಕ್ ಅದರ ಆದ್ರ ಅಂದ್ರ ಇಲ್ಲಿಂಗೆ ಪ್ರಾರಂಭ ಮಾಡ್ತೀನಿ. ಹಾ, ಇಟ್ಕೋ ದುಡ್ಡು. ನೋಡು, ಇದರಲ್ಲಿ ಒಂದು 10,000 ರೂಪಾಯಿ ಅನಾಥಾಶ್ರಮಕ್ಕೆ ಕೊಟ್ಟುಬಿಡು. ಯಾಕೆ ಗೊತ್ತಾ? ನೀನು ದಾನಸೂರ ಕರ್ಣ ಅಂತ ಎಲ್ಲರೂ ನಿನ್ನನ್ನು ಕೊಂಡಾಡ್ತಾರೆ. ನನ್ನ ಮೇಲೆ ನಿನ್ನ ನಂಬಿಕೆ ಇದೆ ಇಲ್ವೋ? ನಂಬಿಕೆ ಇದೆಯೋ? ನೀ ಚತುರ ಮನುಷ್ಯ. ಹಾ, ಕೇಳ್ತದಿಲ್ಲ, ಅದನ್ನ ಇಟ್ಕೋ. ನಾಳೆನೇ ಪ್ರೆಸ್ ಮೀಟಿಂಗ್ ಕರೆದು ನಾವು ಕೊಡಬೇಕಾದ ಹಣನ ಕೊಟ್ಟು ಬಿಡೋಣ. 10,000 ರೂಪಾಯಿಯನ್ನು ನಾವು ದುಡಿದು ತಂದಿದ್ದಲ್ಲ, ಆರಾಮ ಬಂದಿದ್ದು ದುಡ್ಡು ಕೊಟ್ಟರೆ ನಮಗೇನಾಗೈತಿ? ಹೌದಲ್ಲೋ? ಅದಕ್ಕಾಗಿ ಕೊಟ್ಟು ಬಿಡೋಣ. ಇನ್ನು ಉಳಿದಿದ್ದು ಅಮೌಂಟ್ ಏನು ಮಾಡು, ಪ್ರತಿನಿತ್ಯ ಮುಂಜಾನೆ ಸಂಜಾಳೆ 2 ಹೊತ್ತು ಮಟಕ ಆಡಬೇಕು. ಅದು 100 ಹೋಗಿ 1000 ಆಗ್ಬೇಕು, 1000 ಹೋಗಿ 10,000, 10,000 ಹೋಗಿ ಲಕ್ಷ, ಲಕ್ಷ ಹೋಗಿ 10 ಲಕ್ಷ ಆಗ್ಬೇಕು. ವಿಚಿತ್ರ ವ್ಯಕ್ತಿ. ಟೀಕ್ ಅದ. ಮತ್ತಂದ್ರ ನಡಿ ಕಾಫಿ ಕೊಡೋಣ, ಹೋಗೋಣ. ಹಾ, ನಾಳೆ